ಚೆನ್ನಾಗಿದೆ, ಉತ್ತಮ ಪ್ರಯೋಗ. ತುಂಬಾ ಚೆನ್ನಾಗಿದೆ. ಸ್ಟೋರಿ ತುಂಬಾ ಇಷ್ಟ ಆಯ್ತು ನಮಗೆ. ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ. ಸೂಪರ್ ಆಗಿದೆ ಮೂವಿ. ಎಲ್ಲ ಚೆನ್ನಾಗಿದೆ. ಇದು ಚೆನ್ನಾಗಿ ಓಡುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಕಚ್ಕೊಳ್ಳುತ್ತೆ, ಇದರಲ್ಲಿ ಏನು ಡೌಟ್ ಇಲ್ಲ. ಬೆಸ್ಟ್ ಆಫ್ ಲಕ್. ಸೂಪರ್. ಬಹಳ ಉತ್ತಮವಾದ ಪಿಕ್ಚರ್ ಇದು. ಕನ್ನಡದಲ್ಲಿ ಈ ಥರದ ಪಿಕ್ಚರ್ಗಳು ಬರೋದು ಬಹಳ ಅಪರೂಪ. ಅದರಲ್ಲೂ ಈ ಪಿಕ್ಚರ್ ಬಹಳ ಉತ್ತಮವಾಗಿತ್ತು. ನಿರ್ದೇಶನ ಆಗಲಿ, ಚಿತ್ರಕಥೆ ಈಸ್ ದ ಲೀಡಿಂಗ್ ಥಿಂಗ್. ಅದರಲ್ಲಿ ಮತ್ತು ಕೆಲವು ಡೈಲಾಗ್ಸ್ ಎಲ್ಲ ಆ ನಾಯಕನ ಸ್ನೇಹಿತ ಇರ್ತಾನೆ, ಅವನ ಡೈಲಾಗ್ ಆ್ಯಂಡ್ ಡೈಲಾಗ್ ಡೆಲಿವರಿ ಇದೆಲ್ಲ ಬಹಳ ಉತ್ತಮವಾಗಿತ್ತು, ತುಂಬ ಚೆನ್ನಾಗಿತ್ತು. ಕೊನೆಯ ಒಂದು 10-15 ನಿಮಿಷಗಳ ಕಾಲ ಇದೆಯಲ್ಲ, ಹೃದಯ ತುಂಬಿ ಬಂತು. ಇದು ಏನಂದರೆ ಒಂದು ಸಹಜವಾದ ಉತ್ತಮವಾದ ಸಹಜವಾದ ಪ್ರೀತಿಯನ್ನು ವಿಜೃಂಭಿಸುವಂಥ ಒಂದು ಕತೆ ಇದಾಗಿದೆ. ಬಹಳ ಚೆನ್ನಾಗಿದೆ, ಉತ್ತಮವಾದ ಪಿಕ್ಚರು. ಇದಕ್ಕೆ ಶುಭವಾಗಲಿ, ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ. ಕನ್ನಡ ಉಳಿಬೇಕು, ಬೆಳಿಬೇಕು ಅಂದರೆ ಇಂತಹ ಚಿತ್ರಕಥೆಗಳು ಬರಬೇಕು ನಮಗೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಕನ್ನಡ ಭಾಷೆಯಲ್ಲಿ ಈ ರೀತಿ ಸಂಭಾಷಣೆ ಬರೆದಿದ್ದಾರಲ್ಲ, ಕನ್ನಡ ಸಂಭಾಷಣೆ, ಸ್ಪಷ್ಟವಾದ ಸಂಭಾಷಣೆ. ಹೊಸಬ್ರಾದರೂ ಒಳ್ಳೆ ನಟನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಸೂಪರ್ ಮೂವಿ ಸರ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಭಾರತೀಯ ಯಾನ ಸರ್. ಆ್ಯಕ್ಚುಲಿ ಮಯೂರು ಮತ್ತು ನಮ್ಮ ತೇಜು ಫಸ್ಟ್ ಟೈಮ್ ಒಂದು ಡೈರೆಕ್ಷನ್ ಮಾಡಿದ್ದಾರೆ. ಭಾಳ ಅದ್ಭುತವಾದಂಥ, ಮನಸ್ಸಿಗೆ ಮುಟ್ಟುವಂಥ, ತಾಕುವಂಥ ಸಿನಿಮಾ. ಎಲ್ಲರೂ ಹೇಳ್ತಾರೆ ಥಿಯೇಟ್ರ್ ಜನ ಬರಲ್ಲ ಅಂತ. ಮೌಟ್ ಟು ಮೌಟ್ ಟಾಕ್ ಆಗಿದೆ ಈಗಾಗಲೇ. ಭಾಳ ಅದ್ಭುತವಾದಂಥ ಚಿತ್ರ. ಆಮೇಲೆ ಆಡಂಬರ ಇಲ್ಲದಂಗೆ ಮುದ್ದಾಗಿ 2 ಪ್ರೀತಿ ಕಥೆಗಳನ್ನು, ಒಂದು ಸೀನಿಯಾರಿಟಿ ಜೂನಿಯಾರಿಟಿ ಅಂತ 2 ಶೇಡ್ಗಳನ್ನ ಭಾಳ ಮುದ್ದಾಗಿ ಎತ್ಕೊಂಡ್ಬಂದಿದ್ದಾರೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ತಮ್ಮಲ್ಲಿ ಥಿಯೇಟ್ರಿಗೆ ಬಂದು ನೋಡಿದ್ರೆ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಕೆಲಸಕ್ಕೊಂದು ಬೆಲೆ ಸಿಗಬೇಕು ಅಂತಂದ್ರೆ 4 ಜನಕ್ಕೆ ನೀವು ಹೇಳಬೇಕಾಗುತ್ತೆ. ದಯವಿಟ್ಟು ಇಂಥ ಒಳ್ಳೆ ಅದ್ಭುತವಾದ ಕಂಟೆಂಟ್ ಸಿನಿಮಾನ ನಿಲ್ಲಿಸ್ಕೊಳ್ಳೋದು ನಿಮ್ಮ ಕರ್ತವ್ಯ. ನಾವು ನೋಡಿದ್ದೀವಿ, ಪ್ರೌಡ್ ಫೀಲ್ ಇದೆ. ದಯವಿಟ್ಟು ತಾವು ನೋಡಿ, ಥಿಯೇಟ್ರಿಗೆ ಬನ್ನಿ, ಒಳ್ಳೆ ರಿವ್ಯೂಸ್ನ ಹಾಕಿ. ಥ್ಯಾಂಕ್ ಯು ಸೊ ಮಚ್. ಮೂವಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಮೂವಿ ನೋಡಿ, ನೀವು ನೋಡಿ. ಆ್ಯಂಡ್ ಈಗಿನ ಕಾಲದ ಯೂತ್ಸಿಗೆ ಮನಸ್ಸು ಭಾರ ಆಗೋವಂಥ ಮೂವಿ. ದಯವಿಟ್ಟು ಎಲ್ಲ ಮೂವಿ ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ವಿಸಿಟ್ ಮಾಡಿ ಫಿಲಮ್ನ ಒಂದ್ಸರಿ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿತ್ತು. ಎಲ್ಲರೂ ನೋಡೋ ಥರ ಸಿನಿಮಾ ಇದೆ. ತುಂಬ ಅರ್ಥಗರ್ಭಿತವಾಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ತುಂಬ ಸಂತೋಷ ಆಯಿತು. ಫೋಟೋಗ್ರಫಿ ಅಷ್ಟೇ ಭಾಳ ಚೆನ್ನಾಗಿ ಬಂದಿತ್ತು. ತುಂಬಾ ಖುಷಿ ಆಯಿತು. ಎಲ್ಲರೂ ನೋಡುವ ಪಿಕ್ಚರ್ ಇದು. ಥ್ಯಾಂಕ್ ಯು ಸರ್. ಭಾರತೀಯ ಯಾನ ತುಂಬ ಒಳ್ಳೆ ಮೂವಿ. ಸ್ಪಷ್ಟವಾದ ಸಂಭಾಷಣೆ ತುಂಬ ಚೆನ್ನಾಗಿದೆ. ಇದುವರೆಗೂ ನೋಡಿರುವಂತಹ ಕನ್ನಡ ಚಲನಚಿತ್ರದಲ್ಲಿ ಪ್ರೀತಿ ಬಗ್ಗೆ ಬರೆದಿದ್ದಾರೆ. ಆದರೆ ಈ ಭಾರತೀಯ ಯಾನ ಚಲನಚಿತ್ರದಲ್ಲಿ ಪ್ರೀತಿನೇ ಮಾತಾಡಿದೆ, ಪ್ರೀತಿಯಿಂದ ಕತೆ ಅಂತ ಬರೆದಿದ್ದಾರೆ. ಬಟ್ ಈ ಭಾವತೀರ ಯಾನ ಚಿತ್ರದಲ್ಲಿ ಪ್ರೀತಿನೇ ಮಾತಾಡಿದೆ. ಸಂಭಾಷಣೆ ತುಂಬ ಸ್ಪಷ್ಟವಾಗಿದೆ. ನನ್ನ ಜೊತೆ ಬಂದಂತಹ ಎಲ್ಲ ನನ್ನ ಸ್ನೇಹ ಬಂಧು ಬಾಂಧವರಿಗೆಲ್ಲರಿಗೂ ನನ್ನ ವಂದನೆಗಳು. ಹಿಂದೆ ಅಲ್ಲ, ನಾಳೆ ನೋಡುವಂತಹ ನಾಳೆ ಇದೇ ಚಲನಚಿತ್ರನ ವೀಕ್ಷಿಸಿ ನೋಡಿ ಬನ್ನಿ. ಅಲ್ಲೇ ಮನೇಲೇ ಕೂತ್ಕೊಂಡು ಹಾಗೆ ಹೀಗೆ ಅಂತ ಏನೂ ಜಡ್ಜ್ ಮಾಡೋದು ಬೇಡ. ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಮ ಅನಿಸಿಕೆಗಳನ್ನು ಹೇಳಿ. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ನಾವು ತೆಲುಗವರಾದ್ರೂ ಬಂದು ನೋಡಿದ್ವಿ. ನಾವು ಫ್ರೆಂಡ್ ಹೇಳಿದರು ತುಂಬ ಚೆನ್ನಾಗಿದೆ ಅಂತ. ಸೊ ಮೂವಿ ತುಂಬ ಏನಾದರೂ ಕ್ಯಾಪ್ಷನ್ ಇದೆಯೋ ಆ ಥರನೇ ಇದೆ ಮೂವಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ಎಂಕರೇಜ್ ಮಾಡಿ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಹೆಸರೇ ಹೇಳೋ ಹಾಗೆ ಫೀಲಿಂಗ್ಸಿಗೆ ಬೆಲೆ ಇದೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ, ಮನಸ್ಸಿಗೆ ತುಂಬ ಮುಟ್ಟಿದೆ. ಎಲ್ಲರೂ ನೋಡೋವಂಥ ಸಿನಿಮಾ. ತುಂಬ ಇಷ್ಟ ಆಯಿತು. ನಾವು ಇನ್ನೂ ಒಂದು ಸಲ ಬಂದು ಕೂಡ ನೋಡ್ತೀವಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಕಷ್ಟ ಸುಖ ಎಲ್ಲ ಒಂದು ನಿಮಿಷ ಇರಿ. ನಿಮ್ಗೆ ಏನು ಅನ್ಸುತ್ತೆ ಅದು ಹೇಳಿ. ಫಿಲಮ್ ನೋಡಿದ್ರಲ್ಲ, ಡೋರ್ ಹಾಕ್ರೇಣ ಅದು. ಚೆನ್ನಾಗಿದೆ. ಪಿಕ್ಚರ್ ಚೆನ್ನಾಗಿದೆ. ಕಷ್ಟ ಸುಖ ಎಲ್ಲದ್ರಾಗೂ ಇದೆ. ಚೆನ್ನಾಗಿದೆ.
ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಲವ್ ಸ್ಟೋರಿ ಆದರೂ ಮೆಚ್ಯೂರಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಆ್ಯಕ್ಟರ್ಸ್ ಡೈರೆಕ್ಷನ್ ಎಲ್ಲನೂ ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು ನೋಡಿ. ಐ ವಿಲ್ ಗೆಟ್ ಮೈ ಫ್ರೆಂಡ್ಸ್ ಅಲಾಂಗ್ ವಿತ್ ಮೀ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ನಾವು ಹೇಳೋದಕ್ಕಿಂತ ಬಂದು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೂಪರ್ ಆಗಿದೆ. ಫಿಲಮ್ ಚೆನ್ನಾಗಿದೆ, ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿದ್ರೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಚೆನ್ನಾಗಿದೆ ಸರ್ ಮೂವಿ. ಅವ್ರ ವಾಯ್ಸ್ ಇದೆ, ತುಂಬ ಚೆನ್ನಾಗಿದೆ. ಎಲ್ಲ ಬಂದು ಒಂದ್ಸಲ ನೋಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಕನ್ನಡ ಫಿಲಮ್ ಈ ಥರನೂ ತೆಗಿತಾರೆ ಅಂತ ಗೊತ್ತಿದ್ರೆ ನಿಜವಾಗ್ಲೂ ಅದು ಇವತ್ತಿಂದನೇ ಕಲಿಬೇಕು. ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಅಂಬೇಕಲ್ಲಾಗಲಿ ಕಿರಣ್ ಆಗಲಿ ತುಂಬ ಚೆನ್ನಾಗಿ ಮಾಡಿದೆ. ಕಿರಣ್ ಸೂಪರ್ ಮೂವಿ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ನೋಡೋ ಅಂಥ ಮೂವಿ, ದಯವಿಟ್ಟು ಎಲ್ಲ ನೋಡಿ. The movie was so nice actually. We liked both acting, background score, music was so nice. So we really enjoyed it. Thank you. ತುಂಬ ಚೆನ್ನಾಗಿದೆ. ಹಾಯ್, ಮೂವಿ ನಿಜವಾಗ್ಲೂ ಭಾಳ ಸುಂದರವಾಗಿ ಬಂದಿದೆ. ಇದು ನಿಜವಾಗ್ಲೂ ಭಾವನೆಗಳ ಸಮುದ್ರ ಅಂತ ಹೇಳ್ಬೋದು. ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ. ಕತೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಹೊಸಬನ್ನ ಗೆಲ್ಲಿಸಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಮ್ಯೂಸಿಕ್, ವಿಜುವಲ್ಸ್, ಸಿನಿಮಾಟೋಗ್ರಫಿ, ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸ್ಟೋರಿ ಟೆಲ್ಲಿಂಗ್ ತುಂಬ ಚೆನ್ನಾಗಿದೆ. ತುಂಬ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ. ಖಂಡಿತ ಬಂದು ನೋಡಿ. ಥ್ಯಾಂಕ್ ಯು. ಮೂವಿ ನೋಡಿದ್ವಿ, ಭಾವತೀರಾಯನ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗು ಚೆನ್ನಾಗಿದೆ, ಮ್ಯೂಸಿಕ್ ಡೈರೆಕ್ಟರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡೋವಂಥ ಚಿತ್ರ ಇದು. ಚಿಕ್ಕವರು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ನೋಡೋವಂಥ ಚಿತ್ರ ತುಂಬ ಚೆನ್ನಾಗಿದೆ. ನಾವು ಇನ್ನೂ ಒಂದು ಸಲ ನಾಳೆ ನೋಡ್ತೀವಿ. ತುಂಬ ಒಳ್ಳೆ ಮೂವಿ. ಆ್ಯಕ್ಟಿಂಗ್ ಆಗಲಿ, ಕತೆ ಆಗಲಿ, ಮ್ಯೂಸಿಕ್ ಅಂತ ತುಂಬ ಅದ್ಭುತವಾಗಿದೆ. ಒಬ್ಬರೊಬ್ಬರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಮಿಸ್ ಮಾಡ್ದಲ್ಲೇ ಎಲ್ಲರೂ ನೋಡಲೇಬೇಕಾಗಿರೋಂಥ ಮೂವಿ. ಪ್ಲೀಸ್ ಡೂ ವಾಚ್ ಭಾವತೀರಾಯನ. ಈ ಮೂವಿ ನೋಡಿ ತುಂಬ ಖುಷಿ ಆಯಿತು. ನನಗೇನು ಅನಿಸ್ತು ಅಂದರೆ, ಈಗ ಈ ಲವ್ ಮಾಕ್ಟೈಲ್ ಎಲ್ಲ ನೋಡಿ, ದೇ ಎಲ್ಲ ನೋಡಿ, ನೆಕ್ಸ್ಟು ಆ ಚಾನ್ಸ್ನ ಈ ಮೂವಿ ತೊಗೊಂಡಿದೆ ಅಂತ ಅನಿಸ್ತಿದೆ. ಅಂದರೆ ಅಷ್ಟು ಕ್ಲೈಮ್ಯಾಕ್ಸಲ್ಲಂತೂ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಯಾಕಂದರೆ ಈ ಮೂವಿ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಟೈಟಲ್ ಹೇಳೋ ಹಾಗೆ ಇದು ಕಂಪ್ಲೀಟಾಗಿ ಭಾವನೆಗಳನ್ನ ತುಂಬಿರೋಂಥ ಒಂದು ಫಿಲಮ್ಮೇ. ನಮಗೆ ಗೊತ್ತಿಲ್ಲದೆ ಕೊನೆಯಲ್ಲಿ ನಮ್ಮ ಕಣ್ಣಂಚಲ್ಲಿ ನೀರಿರುತ್ತೆ. ಹೇಳಿದಾಗೆ ರಾಧಾಕೃಷ್ಣ ಅವರ ಒಂದು ಕತೆ ಇದು. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಗಳಲ್ಲಿ ಬಂದು ಈ ಮೂವಿನ ನೋಡಿ ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ಕೊತಿದ್ದೀವಿ. ಥ್ಯಾಂಕ್ ಯು. ಹಲೋ, ನಮಸ್ಕಾರ. ಆ್ಯಸ್ ಟೈಟಲ್ ಓನ್ಲಿ ಸೇಸ್ ಭಾವತೀರಾಯನ, ಭಾವನೆಗಳಂತೆ ತುಂಬಿರೋಂಥ ಈ ಸಮುದ್ರನ ಸಂಸಾರದಲ್ಲಿ ಆ ಒಂದು ಪಯಣ ಇದೆಯಲ್ಲ ನಮ್ಮೆಲ್ಲರದು. ಹೇಗೆ ಎರಡು ಲವ್ ಸ್ಟೋರಿನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ, ನಿಮಗೆಲ್ಲೋ ಆ ಕಡೆ ಈ ಕಡೆ ಒಂದು ಕ್ಷಣ ನಿಮ್ಗೆ ಎಮೋಷನ್ಸ್ನ ಚೇಂಜ್ ಆಗೋಲ್ಲ. ಅಷ್ಟು ನೀಟಾಗಿ ಕನ್ವೆ ಮಾಡಿದ್ದಾರೆ ಆ ಸ್ಟೋರಿನ. ನಾನು ಕೇಳ್ಕೊಳ್ಳೋದಂದರೆ ಎಲ್ಲ ಕನ್ನಡ ಜನತೆಯಲ್ಲಿ, ಪ್ಲೀಸ್ ಈ ಸ್ಟೋರಿನ, ಈ ಮೂವಿನ ಗೆಲ್ಲಿಸಿ. ಕನ್ನಡ ಒಂದು ಒಳ್ಳೆ ಫಿಲ್ಮ್ ಇದು, ಕನ್ನಡ ಚಿತ್ರರಂಗಕ್ಕೆ ಗೆಲ್ಲಿಸಿ. ಧನ್ಯವಾದಗಳು. ಮೂವಿ ಆ್ಯಕ್ಚುಲಿ ಚೆನ್ನಾಗಿದೆ. ಫಾರ್ ದ ಫಸ್ಟ್ ಟೈಮರ್ಸ್ ತುಂಬ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಹೊಸ ಟೀಮ್ಗೆ. ಥ್ಯಾಂಕ್ ಯು. ಭಾವತೀರ ಅನ್ನೋದು ಒಂದು ಅದ್ಭುತ ಸಿನಿಮಾ. ಅದು ಭಾವನೆಗಳ ಅಂದರೆ ಎಮೋಷನ್ನ ತುಂಬ ವ್ಯಕ್ತಪಡಿಸುತ್ತೆ. ನಮ್ಮಿಬ್ಬರು ಮ್ಯಾರೇಜ್ ಆದಮೇಲೆ ಭಾಳ ದಿನಗಳಿಂದ ನೋಡಿದಂಥ ಒಂದು ಮೊಟ್ಟ ಮೊದಲ ಸಿನಿಮಾ, ಒಂದು ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು. ಎಲ್ಲರೂ ತುಂಬ ಥಿಯೇಟ್ರಲ್ಲಿ ಬಂದು ನೋಡಬೇಕು, ಇದನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಬೇಕು ಅಂತ ಸಕ್ಕತ್ತಾಗಿತ್ತು. ನೀವು ಎಲ್ಲ ಇಮೋಷನ್ಸ್ ಏನೇನಿದೆ ಎಲ್ಲ ನೋಡ್ಬೋದು ಫಿಲಮಲ್ಲಿ. ಆಮೇಲೆ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಲವ್ ಆಗಿರ್ಬೋದು, ಸ್ಟೋರಿ ಲೈನ್ ಆಗಿರ್ಬೋದು, ಆಮೇಲೆ ಫ್ರೇಮ್ಸ್ ಆಗಿರ್ಬೋದು, ಎಲ್ಲ ಶಾರ್ಟ್ಸ್ ಸಕ್ಕತ್ತಾಗಿ ಬಂದಿದೆ. ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಫ್ಯಾಮಿಲೀಸ್ ಬಂದು ನೋಡ್ಬೋದು, ಎಲ್ಲ ಸ್ಟೂಡೆಂಟ್ಸ್ ಬಂದು ನೋಡ್ಬೋದು. ಸೊ ಎಲ್ಲರೂ ನೋಡುವಂಥ ಒಂದು ಸಕ್ಕತ್ತಾದ ಸಿನಿಮಾ. ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬಂದಿದೆ. ಮೈನ್ಲಿ ದಿ ಸ್ಟೋರಿ ಲೈನ್ ಅಪ್ ಇಟ್ಸ್ ವೆರಿ ಗುಡ್. ಅಂದರೆ ನೀವು ನೋಡ್ತಿರ್ಬೇಕಾದ್ರೆ ಮೂವಿ, ಯು ಟ್ರೈ ಟು ರಿಲೇಟ್ ಸಮ್ ಆಫ್ ದ ಮೂಮೆಂಟ್ಸ್ ನಿಮ್ಮ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಆಗಿರೋ ಥರ ಸ್ನಿಪ್ಪೆಟ್ಸ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಡೈರೆಕ್ಷನ್ ಈಸ್ ವೆರಿ ಗುಡ್, ದ ಮ್ಯೂಸಿಕ್ ಈಸ್ ಆಲ್ಸೋ ಗುಡ್. ಅದು 2.5 hours ಲೈಕ್ ಅಲ್ಲಿ ಕುತ್ಕೊಂಡು ನೀವು ನೋಡ್ತಿರಲ್ಲ, ದಟ್ ಕೈಂಡ್ ಆಫ್ ಎ ಎಫೆಕ್ಟ್ ಇಟ್ಸ್ ಕಮ್ ಅಪ್ ವೆರಿ ವೆಲ್. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದಿ ನೆಕ್ಸ್ಟ್ ಶೋಸ್ ಆಲ್ಸೋ. ಥ್ಯಾಂಕ್ ಯು. ಲೈಕ್ they'll say one very good feel movie anta, and this is one of that.
ತುಂಬ ಚೆನ್ನಾಗಿತ್ತು. ಸ್ಟೋರಿ ಟೆಲಿಂಗ್ ವಾಸ್ ಸೋ ಬ್ಯೂಟಿಫುಲ್. ಸೊ ಲೈಕ್ ಎಲ್ಲ ಆ್ಯಕ್ಟರ್ಸ್ಗೂ ಒಂದು ಎಂಕರೇಜ್ ಮಾಡಿ ಎಲ್ಲರೂ ಥಿಯೇಟರಿಗೆ ಬಂದ್ಬಿಟ್ಟು ನೋಡಿ ಅಂತ ನಾನು ಹೇಳ್ತೀನಿ. ಇಟ್ ವಾಸ್ ವೆರಿ ಗುಡ್. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಒಂದ್ಸಲ ನೋಡಲೇಬೇಕಾಗಿರೋವಂಥ ಮೂವಿ. ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿದೆ. ಸೊ ಎಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡೋವಂಥ ಮೂವಿನೇ ಇದೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಹೊಸ ಟೀಮಿಗೆ. ತುಂಬ ಚೆನ್ನಾಗಿ ಮಾಡಿದವ್ರೆ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದವ್ರೆ, ಎಲ್ಲರೂ ಬಂದು ನೋಡಬೇಕು. ಮೂವಿ ತುಂಬ ಚೆನ್ನಾಗಿದೆ. ಒನ್ ಕ್ಯಾರೆಕ್ಟರ್ ಅಥವಾ ಒನ್ ಡೈಲಾಗ್ ಕೂಡ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದೆ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನಿಮ್ಮ ಈ ಚಿತ್ರ ನೋಡಿ ನಿಮ್ಮ ಪ್ರೋತ್ಸಾಹ ಈ ಟೀಮ್ ಮೇಲೆ ಸದಾ ಕಾಲ ಇರಲಿ. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಟೀಮ್. ಎಲ್ರಿಗೂ ನಮಸ್ಕಾರ. ಬಹುಶಃ 99 ಕನ್ನಡದಲ್ಲಿ ಬಂದಂಥ 99 ಮೂವಿ, ಸಪ್ತಸಾಗರದ ಆಚೆ ಎಲ್ಲೋ, ಸೈಡ್ ಬಿ, ಕ್ಲೈಮ್ಯಾಕ್ಸ್, ಆಮೇಲೆ ವಾಟ್ ನಾಟ್, ಮುಂಗಾರು ಮಳೆ ಕ್ಲೈಮ್ಯಾಕ್ಸ್. ನಿಜವಾಗ್ಲೂ ಹೇಳ್ತೀನಿ, ನಾನು ಈ 5-6 ವರ್ಷದಲ್ಲಿ ನೋಡಿದಂಥ ಒನ್ ಆಫ್ ದಿ ಬೆಸ್ಟ್ ಲವ್ ಸ್ಟೋರಿ ಸಿನಿಮಾ. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಹೇಗೆ KGF ಅಂತ ಸಿನಿಮಾ ಅನಂತ್ನಾಗ್ ಅವ್ರಿಗೆ ಒಂದು ಹೊಸ ರೂಪವನ್ನು ಕೊಡ್ತೋ, ಅದೇ ರೀತಿ ಈ ಒಂದು ಭಾವತಿರಯನ ಸಿನಿಮಾ ರಮೇಶ್ ಭಟ್ ಸರ್ಗೆ ನಿಜವಾಗ್ಲೂ ಹೇಳ್ತೀನಿ ಒಂದು ಹೊಸ ಸ್ವರೂಪವನ್ನೇ ಕೊಡುತ್ತೆ. ಅಷ್ಟು ಅದ್ಭುತವಾಗಿ ಸಿನಿಮಾ ಮೂಡಿಬಂದಿದೆ. ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಪೋರ್ಷನ್, ಲಾಸ್ಟ್ ಒಂದು 10-15 ನಿಮಿಷ ನಿಜವಾಗ್ಲೂ ಹೇಳ್ತೀನಿ, ಎಂಥ ಹೃದಯ ಇರೋ ಮನುಷ್ಯನಿಗೂ ಕೂಡ ಅಷ್ಟು ಎಮೋಷ್ನಲ್ ಆಗಿ ಮೂವಿ ಬಂದಿದೆ ಕ್ಲೈಮ್ಯಾಕ್ಸಲ್ಲಿ. ಅದರಲ್ಲೂ ರಮೇಶ್ ಭಟ್ ಸರ್ ಅವ್ರದ್ದು, ವಿದ್ಯಾಮೂರ್ತಿ ಮ್ಯಾಮ್ ಅವ್ರದ್ದು ಆ್ಯಕ್ಟಿಂಗ್ ಕ್ಲೈಮ್ಯಾಕ್ಸಲ್ಲಂತೂ ಅದು ಹೆಂಗೆ ಹೇಳೋದು, ಅವ್ರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳೋದು, ಅಥವಾ ಇಷ್ಟು ವರ್ಷ ಮಾಡ್ಕೊಂಡ್ಬಂದಿರೋ ಆ್ಯಕ್ಟಿಂಗಿಂತ ತುಂಬ ವಿಭಿನ್ನವಾಗಿ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳೋದು ಗೊತ್ತಿಲ್ಲ. ಇಂಥ ಮೂವಿಯನ್ನು ನಮ್ಮ ಆಡಿಯನ್ಸು OTT ನೋಡ್ತಾರೆ ಅಂತಂದರೆ ಅದು ಈ ಮೂವಿ ಮಾಡಿರೋ ಯಂಗ್ಸ್ಟರ್ಸ್ಗೆ ಮಾಡೋ ಮೋಸ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟ್ರಿಗೆ ಬನ್ನಿ. ಅದು ನಿಜವಾಗ್ಲೂ ಭಾವತೀರಯಾನ ಅನ್ನೋ ಒಂದು ಟೈಟಲ್ಗೆ ಏನು ಹೇಳೋದು, ಅವ್ರು ತುಂಬ ಒಂದು ಹೊಸ ಸ್ವರೂಪನೇ ಕೊಟ್ಟಿದ್ದಾರೆ. ಟೈಟ್ಲ್ ತಕ್ಕನಾಗೆ ಮೂವಿ ಅಷ್ಟು ಇದಾಗಿ ನಿಜವಾಗ್ಲೂ ಭಾವದ ತೀರದ ಕಡೆಗೆ ಯಾನ ಇದೆಯಲ್ಲ, ಅದರಲ್ಲಿರೋ ಅಲೆಗಳು, ಸುನಾಮಿ, ಏನು ಹೇಳೋದು, ತುಂಬ ಅದ್ಭುತವಾಗಿದೆ ಮೂವಿ. ದಯವಿಟ್ಟು ಸಿನಿಮಾ ಥಿಯೇಟ್ರಲ್ಲೇ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ, ಅಷ್ಟು ಅದ್ಭುತವಾಗಿದೆ. ಆ್ಯಂಡ್ ಲಾಸ್ಟ್ 15 ಮಿನಿಟ್ಸ್ ಅಂತೂ ನಿಜವಾಗ್ಲೂ ಹೇಳ್ತೀನಿ, ಅದು ತಪಸ್ಸು ಅಂತಲೇ ಹೇಳ್ಬೋದು. ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು. ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್.